ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಮುದ್ರದ ಅಡಿಯಲ್ಲಿ, ಎಲ್ಲಿ ಹೊರ್ಮುಜ್ ಸ್ಟ್ರೈಟ್‌ನ ಸಮುದ್ರದ ಅಡಿಯಲ್ಲಿ 7 ಮುಖ್ಯ ಕೇಬಲ್‌ಗಳನ್ನ ಕಟ್ ಮಾಡಿ ಬಿಸಾಕ್ತೀನಿ ಅಂತ IRGC ಈಗ ಎಚ್ಚರಿಕೆ ಕೊಟ್ಟಿದೆ. ಆ 7 ಕೇಬಲ್‌ಗಳೇನಾದ್ರೂ ಕಟ್ ಆದ್ರೆ ಅರಬ್ ರಾಷ್ಟ್ರಗಳಲ್ಲಿ ಯಾವುದೇ ರಾಷ್ಟ್ರಗಳು ಸೌದಿ ಅರೇಬಿಯಾ ಬಿಟ್ಟು ಪ್ರತಿ ರಾಷ್ಟ್ರದಲ್ಲಿಯೂ ಸಹ ಇಂಟರ್ನೆಟ್ ಬ್ಲ್ಯಾಕ್ಔಟ್ ಆಗ್ಬಿಡುತ್ತೆ. ಅಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಇನ್ನು ಯಾವುದೇ ಆಗಿರಬಹುದು, ಇಂಟರ್ನೆಟ್ಗೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಶಟ್ ಡೌನ್ ಆಗ್ಬಿಡುತ್ತೆ. ಒಂದು ರೀತಿ ಕಗ್ಗತ್ತಲಿಗೆ ತಳ್ಳಿದಂತೆ ಆಗ್ಬಿಡುತ್ತೆ. ಕರೆಂಟ್ ಇರುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಯಾವುದದು 7 ವೈರ್ಗಳು, ಯಾವ್ಯಾವ ದೇಶ ಆ 7 ಕೇಬಲ್ಗಳ ಮೇಲೆ ಅವಲಂಬಿತ ಆಗಿ ಬದುಕ್ತಾ ಇದೆ ಮತ್ತು ಎಲ್ಲಿದ್ದಾವೆ ಆ ಕೇಬಲ್ಗಳು, ಇರಾನ್ನ ಉದ್ದೇಶ ಏನು, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, 40 ದಿನಗಳ ಏನು ಯುದ್ಧ ನಡೀತು. ಅಮೆರಿಕ, ಇಸ್ರೇಲ್ ಒಂದು ಕಡೆ, ಇರಾನ್ ಒಂದು ಕಡೆ. ಅದಾದ ನಂತರ ಒಂದು ಸೀಸ್ ಫೈರ್ ಅಂತ ಆಯಿತು 2 ವಾರಗಳಿಗೆ. 2 ವಾರದ ಒಳಗೆ ಒಂದು ಒಪ್ಪಂದಕ್ಕೆ ಬರಬೇಕು ಅನ್ನುವಂಥದ್ದು ಅಮೆರಿಕ ಮತ್ತು ಇರಾನ್ನ ಒಂದು ಯೋಚನೆ ಆಗಿತ್ತು. ಬಟ್ ಇರಾನ್ ಕೊನೆ ಕ್ಷಣದಲ್ಲಿ ನಾವು ಮೀಟಿಂಗಿಗೆ ಬರಲ್ಲ, ನೀವು ಹಾಳಾಗೋಗ್ಲಿ, ನೀವು ಮಣ್ಣು ಹಾಕ್ಕೊಂಡು ಹೋಗಿ, ನಾವು ಬರೋದೇ ಇಲ್ಲ ಅಂತ ಪಾಕಿಸ್ತಾನದಲ್ಲಿ 2ನೇ ಸುತ್ತಿನ ಮಾತುಕತೆ ಬರಲಿಲ್ಲ. ಯಾಕಂದ್ರೆ ಮೊದಲನೇ ಸುತ್ತಿನ ಮಾತುಕತೆ ಫೇಲ್ ಆಗಿತ್ತು. ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ, ಇರಾನ್ ನಿನ್ ಜೊತೆ ನಾನು ಮಾತಾಡಲ್ಲ, ನಿನ್ ಜೊತೆ ನಾನು ಮಾತಾಡಲ್ಲ ಅಂತ ಎದ್ದೋಗಿದ್ರು. ಮತ್ತೆ 2ನೇ ಸುತ್ತಿಗೆ ಪಾಕಿಸ್ತಾನ ಎಲ್ಲ ಸಿದ್ಧತೆ ಮಾಡ್ಕೊಂಡಿತ್ತು. ಅಮೆರಿಕದವರು ರೆಡಿ ಇದ್ರು ಮಾತಾಡೋದಕ್ಕೆ, ಇರಾನ್ ಮಾತಾಡೋದಕ್ಕೆ ರೆಡಿ ಇರಲಿಲ್ಲ. ಕಾರಣ ಹುರ್ಮುಜ್ ಸ್ಟ್ರೈಟ್. ಹೊರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ ಮೊದಲಿನಿಂದಲೂ, ಯುದ್ಧ ಆರಂಭ ಆದ ಸಂದರ್ಭದಿಂದಲೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಕಂಪ್ಲೀಟ್ ಬ್ಲಾಕ್ಔಟ್ ಮಾಡ್ಕೊಂಡು ಕೂತಿದೆ. ತಾನು ಬಯಸಿದ ಹಡಗು ಮಾತ್ರ ಪಾಸ್ ಆಗಬೇಕು, ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ. ಅದಕ್ಕೆ ಅಮೆರಿಕ ಹೇಳ್ತು, ನೀವು ಹಾಗೆ ಮಾಡೋ ಹಾಗಿದ್ರೆ ನಿಮ್ಮ ಹಡಗುಗಳು ಅಥವಾ ನಿಮಗೆ ಬೇಕಾದ ಹಡಗುಗಳನ್ನು ನಾವು ಸಹ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕದವರು ಸಹ ಆ ಕೆಲಸವನ್ನು ಮಾಡಿ ಕೂತ್ಕೊಂಡ್ರು. ಇವಾಗ ಕಂಪ್ಲೀಟ್ ಆಗಿ ಹೊರ್ಮುಜ್ ಸ್ಟ್ರೈಟ್ ಇರಾನು ಬ್ಲಾಕ್ ಮಾಡಿದೆ, ಅಮೆರಿಕಾನು ಬ್ಲಾಕ್ ಮಾಡಿದೆ. ಸೊ ಅದನ್ನ ಮುಂದಿಟ್ಕೊಂಡು 2ನೇ ಸುತ್ತಿನ ಮಾತುಕತೆಗೆ ಇರಾನ್ ಬರಲ್ಲ ಅಂತ ಹೇಳಿತ್ತು. ಹೊರ್ಮುಜ್ ಸ್ಟ್ರೈಟ್ ಇಂದ ಅಮೆರಿಕ ಹಿಂದೆ ಹೋಗಬೇಕು, ಬ್ಲಾಕೆಡ್ ತೆಗಿಬೇಕು, ಇಲ್ಲದೆ ಹೋದ್ರೆ ನಾವು ಮಾತುಕತೆಗೆ ಬರಲ್ಲ ಅಂತ. ನೀವು ಮಾತುಕತೆಗೆ ಬಂದಿಲ್ಲ ಅಂದ್ರೆ ಅವಧಿ ಮುಗಿಯುತ್ತಲ್ಲ, ಸೀಸ್ ಫೈರ್ದು ಅವಧಿ ಮುಗಿದ ತಕ್ಷಣ ನಿಮ್ಮನ್ನ ಬಾಂಬ್ ಹಾಕಿ ಮುಗಿಸ್ಬಿಡ್ತೀವಿ, ನೀವು ಇರೋದೇ ಇಲ್ಲ ಭೂಮಿ ಮೇಲೆ ಅಂತಂದ್ರು ಟ್ರಂಪ್. ಏನು ಮಾಡಕ್ಕಾಗ್ಲಿಲ್ಲ. ಇರಾನ್ ಹೇಳ್ತು, ಓಕೆ ಟ್ರೈ ಮಾಡ್ಕೊ, ನಾನು ಬರೋದಿಲ್ಲ ಅಂದ್ರೆ ಬರಲ್ಲ ಅಷ್ಟೇ, ಹೊರ್ಮುಜ್ ಇಂದ ದೂರ ಹೋಗು, ಬರ್ತೀನಿ. ಕೊನೆಗೂ ಇರಾನ್ ಬರಲೇ ಇಲ್ಲ. ಅಮೆರಿಕಾಗೆ ಡವ ಡವ. ಆ ಕಡೆ ಬಾಂಬ್ ಹಾಕಿದ್ರೆ ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇರಾನ್ ಶಕ್ತಿ ಆಲ್ರೆಡಿ ತೋರ್ಸಾಗಿದೆ ಅದು 40 ದಿನಗಳಲ್ಲಿ. ಇನ್ನೂ ಯುದ್ಧಕ್ಕೆ ಹೋದ್ರೆ ಅಮೆರಿಕಾಗೆ ಎಲ್ಲ ರೀತಿಯ ನಷ್ಟ ಆಗುತ್ತೆ, ಮಾನ ಮರ್ಯಾದೆನೂ ಹೋಗುತ್ತೆ, ನಷ್ಟನೂ ಆಗುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಆರ್ಥಿಕವಾಗಿ. ಅರಬ್ ರಾಷ್ಟ್ರಗಳವರು ಕ್ಯಾಕರ್ಸ್ ಹೋಗಿತ್ತವ್ರೆ, ನಿಮ್ಮನ್ನು ನಂಬಿದಕ್ಕೆ ಇರಾನ್ ಕೈಲಿ ನಾವು ಗುಮ್ಮಿಸ್ಕೊಂಡಿದೀವಿ ಅಂತ. ಸೊ ಅಮೆರಿಕಾಗೆ ಯುದ್ಧ ಮುಂದುವರಿಯೋದು ಇಷ್ಟ ಇಲ್ಲ. ಏನ್ ಮಾಡಬೇಕು, ಏನಾದರೂ ಒಂದು ಕಟ್ಟುಕತೆ ಕಟ್ಟಿ ಈ ಸೀಸ್ ಫೈರ್ ಅನ್ನು ವಿಸ್ತರಣೆ ಮಾಡ್ಕೊಳ್ಬೇಕು. ಸೊ ಪಾಕಿಸ್ತಾನದ ತಲೆ ಮೇಲೆ ಹಾಕಿದ್ರು ಟ್ರಂಪ್ ಮತ್ತು ಅಮೆರಿಕ. ಪಾಕಿಸ್ತಾನ ವಿನಂತಿಸಿದ ಕಾರಣಕ್ಕಾಗಿ ಈ ಯುದ್ಧ ವಿರಾಮವನ್ನ ಅನಿರ್ದಿಷ್ಟಾವಧಿಗೆ ನಾವು ಮುಂದೂಡಿದೀವಿ. ಎಲ್ಲಿಯವರೆಗೆ ಒಂದು ಒಪ್ಪಂದ ಆಗೋದಿಲ್ವೋ ಇರಾನ್ ಜೊತೆಯಲ್ಲಿ, ಅಲ್ಲಿಯವರೆಗೆ ಈ ಯುದ್ಧ ವಿರಾಮ ಜಾರಿಯಲ್ಲಿರುತ್ತೆ ಅಂತ ಅಮೆರಿಕ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಹೇಗಿದೆ ನೋಡಿ, ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು. ಈಗ ಯುದ್ಧನೇ ನಡೀತಾ ಇದೆ ಎಲ್ಲಿ, ಹುರ್ಮುಜ್ ಸ್ಟ್ರೈಟ್ ಅಲ್ಲಿ. ಒಂದು ಕಡೆ ಅಮೆರಿಕದವರು ಇರಾನ್ಗೆ ಸಂಬಂಧಪಟ್ಟಂತಹ ಹಡಗುಗಳ ಮೇಲೆ ದಾಳಿ ಮಾಡೋದು, ಅವುಗಳನ್ನ ಹತೋಟಿಗೆ ತಗೊಳ್ಳೋದು ಮಾಡ್ತಿದ್ರೆ, ಇನ್ನೊಂದು ಕಡೆ ಇರಾನು ಸಹ ಪ್ರತಿರೋಧದ ಭಾಗವಾಗಿ ಅಥವಾ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದು ಸಹ ಅಮೆರಿಕ ಇಸ್ರೇಲ್ಗೆ ಸಂಬಂಧಪಟ್ಟಂತಹ ಇನ್ನೊಂದಷ್ಟು ಹಡಗುಗಳನ್ನ ತನ್ನ ಹತೋಟಿಗೆ ತಗೊಂಡು ಅವುಗಳ ಮೇಲೆ ಬಾಂಬಾರ್ಡ್ಮೆಂಟ್ ಮಾಡ್ತಾ ಇದೆ. ಸೊ ಈಗ ಹೊಸ ಅಸ್ತ್ರ ತೆಗೆದಿದೆ ಇರಾನ್. ಏನಂದ್ರೆ, ಹುರ್ಮುಜ್ ಸ್ಟ್ರೈಟ್ ಇಂದ ಅಮೆರಿಕ ಹಿಂದೆ ಹೋಗದೆ ಹೋದ್ರೆ 7 ಮುಖ್ಯ ಕೇಬಲ್ಗಳಿದ್ದಾವೆ, ಅವುಗಳನ್ನ ಕಟ್ ಮಾಡಿ ಬಿಸಾಕ್ತಿವಿ ಅಂತ. ಇದನ್ನ IRGC ಯೋಚನೆ ಮಾಡ್ತಿದೆ ಅಂತ ಅಲ್ಲಿನ ಸರ್ಕಾರಿ ಚಾನಲ್ ತಸ್ಲೀಂ ನ್ಯೂಸ್, ಇರಾನ್ನ ತಸ್ಲೀಂ ನ್ಯೂಸ್ ವರದಿ ಮಾಡಿದೆ. ಆ 7 ಕೇಬಲ್ಗಳನ್ನ ಕಟ್ ಮಾಡಿಬಿಟ್ರೆ ನಿಮ್ಮ ಕತೆ ಮುಗೀತು, ಅರಬ್ಬರ ಕತೆ ಮುಗೀತು ಅಂತ. ಹಾಗಾದ್ರೆ ನಿಜವಾಗ್ಲೂ ಆ 7 ಕೇಬಲ್ ತೆಗೆದ್ರೆ ಅರಬ್ಬರ ಕತೆ ಮುಗಿಯುತ್ತಾ ಅಂತ ನೋಡೋದಾದ್ರೆ ಹೌದು ಅಂತಲೇ ಅನ್ಸುತ್ತೆ. ಸೌದಿ ಅರೇಬಿಯಾ ಬಿಟ್ರೆ ಬೇರೆಲ್ಲ ದೇಶಗಳು ಸಹ ನೆಲದಡಿ ಅಥವಾ ಅವರ ಭೂಮಿಯ ಮೇಲೆ ಕೇಬಲ್ಗಳನ್ನ ಹಾಕೊಂಡಿಲ್ಲ, ಸಮುದ್ರದ ಕೆಳಗಡೆನೆ ಹಾಕಿದ್ದಾರೆ.
ಅದೆಲ್ಲವೂ ಆಲ್ಮೋಸ್ಟ್ ಹೊರ್ಮುಜ್ ಸ್ಟ್ರೈಟ್ ಇಂದಾನೆ ಪಾಸ್ ಆಗ್ತದೆ. ಎಷ್ಟು ಆಳದಲ್ಲಿ? 8,000 ಮೀಟರ್ ಆಳದಲ್ಲಿ ಆ ಕೇಬಲ್ಗಳನ್ನ ಹಾಕೊಂಡಿದ್ದಾರೆ. ಅದನ್ನ ನಾನು ಕಟ್ ಮಾಡಿ ಬಿಸಾಕ್ತೀನಿ ಅಂತ ಇರಾನ್ ಹೇಳ್ತಿರೋದು. ಸೊ ಯಾವ್ಯಾವ ದೇಶ ಎಷ್ಟು ಆ ಕೇಬಲ್ಗಳ ಮೇಲೆ ಅವಲಂಬಿತ ಆಗಿದೆ ಅಂತ ನೋಡೋದಾದ್ರೆ, ಕತಾರು ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. 99% ಇಂಟರ್ನೆಟ್, 99% ಈ ಕೇಬಲ್ಗಳ ಮೇಲೇನೆ ಕತಾರ್ ಬದುಕಿರೋದು. ಆ ಕೇಬಲ್ಗಳಲ್ಲಿ ಒಂದು ಕೇಬಲ್ ಕಟ್ ಆದ್ರೆ ಕತಾರ್ ಬ್ಲ್ಯಾಕ್ಔಟ್ ಆಗ್ಬಿಡುತ್ತೆ. ಏನೂ ಇರಲ್ಲ, ಇಂಟರ್ನೆಟ್ ಇರಲ್ಲ, ಫೋನು ಇರಲ್ಲ, ಬ್ಯಾಂಕಿಂಗ್ ಸೆಕ್ಟರ್ ಇರಲ್ಲ, ಶೇರ್ ಮಾರ್ಕೆಟ್ ಇರಲ್ಲ, ಬಿಸ್ನೆಸ್ ಇರಲ್ಲ, ಯಾವುದೂ ಇರಲ್ಲ. ಆ ಮಟ್ಟಕ್ಕೆ 99% ಡಿಪೆಂಡೆನ್ಸಿ ಕತಾರ್ದಿದೆ. ಇನ್ನು ಬಹ್ರೇನ್ ಮತ್ತು ಕುವೈತ್ ಸಹ ಏನು ಹಿಂದೆ ಬಿದ್ದಿಲ್ಲ. 80ರಿಂದ 85% ವರೆಗೆ ಆ ಕೇಬಲ್ಗಳ ಮೇಲೇನೆ ಇವರು ಅವಲಂಬಿತರಾಗಿದ್ದಾರೆ. ನೆಲದ ಮೇಲೆ ಇರುವಂತ ಅಥವಾ ನೆಲದಡಿ ಇರುವಂತದ್ದು ಕೇವಲ 15ರಿಂದ 20% ಮಾತ್ರ ಕೇಬಲ್ಗಳು. ಇನ್ನು UAE ಸಹ ಸಾಕಷ್ಟು ಮಟ್ಟಕ್ಕೆ ಆ ಕೇಬಲ್ಗಳ ಮೇಲೇನೆ ಅವಲಂಬಿತ ಆಗಿದೆ. ಅವುಗಳಿಂದ ಬಚಾವಾಗಬಹುದಾದಂತಹ ಒಂದೇ ದೇಶ ಅಂದ್ರೆ ಅದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಆ ಕೇಬಲ್ಗಳ ಮೇಲೆ ಅವಲಂಬಿತ ಆಗಿಲ್ಲ. ಅದೇ ತನ್ನದೇ ದೇಶದ ತನ್ನದೇ ಗಡಿ ಒಳಗಡೆ ತನ್ನದೇ ಭೂಮಿಯ ಕೆಳಗಡೆ ಕೇಬಲ್ಗಳನ್ನ ಹಾಕೊಂಡಿರೋದ್ರಿಂದ ಸೌದಿ ಅರೇಬಿಯಾ ಒಂದು ಸೇಫ್ ಅರಬ್ ರಾಷ್ಟ್ರಗಳಲ್ಲಿ. ಉಳಿದಂತೆ ಎಲ್ಲ ಅರಬ್ ರಾಷ್ಟ್ರಗಳು ಅಟ್ಲೀಸ್ಟ್ 50% ಆ ಕೇಬಲ್ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಸಮುದ್ರದ 8,000 ಅಡಿ ಆಳದಲ್ಲಿರುವಂತಹ ಕೇಬಲ್ಗಳು, ಆ ಕೇಬಲ್ಗಳ ಮೂಲಕನೇ ಬದುಕ್ತಾ ಇದ್ದಾವೆ. ಏನು ಮಾಡಿದ್ರು ಸಹ, ಸಣ್ಣದಾಗಿ ಏನಾದ್ರೂ ಒಂದು ಕಿರಿಕಿರಿ ಮಾಡಿದ್ರು ಸಹ ಅದನ್ನ ರಿಪೇರಿ ಮಾಡೋದಕ್ಕೆ 6 ತಿಂಗಳು ಬೇಕಾಗತ್ತಂತೆ. 6 ತಿಂಗಳು. ಯಾಕಂದ್ರೆ ನೀರಿನ ಅಡಿಯಲ್ಲಿ ಅಷ್ಟು ಆಳದಲ್ಲಿ ಇರೋದು. ಅದನ್ನ ರಿಪೇರಿ ಮಾಡೋದು, ದುರಸ್ತಿ ಮಾಡೋದು ಬಹಳ ಕಷ್ಟದ ಕೆಲಸ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಮಿನಿಮಮ್ 6 ಮಂತ್ಸ್ ಬೇಕಾಗುತ್ತೆ. ಸೊ ಒಂದ್ಸಲ ಕಟ್ ಮಾಡಿದ್ರೆ ಮಿನಿಮಮ್ 6 ಮಂತ್ಸ್. ಈ ಇರಾನ್ ಹೇಳ್ತಿರೋದೇನು, ಮುಖ್ಯವಾದ 7 ಕೇಬಲ್ ಇದಾವೆ, ಆ 7 ಕೇಬಲ್ಗಳನ್ನ ಕಟ್ ಮಾಡಿ ಬಿಸಾಕ್ತೀನಿ ಅಂತ. ಆ 7 ಕೇಬಲ್ಗಳನ್ನ ಯಾರು ಹಾಸಿರೋದು, ಯಾವ ಕಂಪನಿ ಮುಖ್ಯವಾಗಿ ಅಂದ್ರೆ ಅದರಲ್ಲಿ ಟಾಟಾಗೆ ಸಂಬಂಧಪಟ್ಟಂತಹ ಪಾರ್ಟ್ನರ್ಶಿಪ್ ಕಂಪನಿ ಸಹ ಒಂದಿದೆ. ಅದರ ಜೊತೆಗೆ ಫಾಲ್ಕನ್ ಅನ್ನುವಂತಹ ಒಂದು ದೊಡ್ಡ ಇಂಟರ್ನೆಟ್ ಕಂಪನಿ, AAE1 ಅನ್ನುವಂತಹ ಇನ್ನೊಂದು ಇಂಟರ್ನೆಟ್ ಕಂಪನಿ, TGN ಗಲ್ಫ್ ಅನ್ನುವಂತಹ ಮತ್ತೊಂದು ಇಂಟರ್ನೆಟ್ ಕಂಪನಿ, ಸಿಮಿವಿ ಅನ್ನುವಂಥದ್ದು SEAMEWE ಈ ಹೆಸರಿನ ಇನ್ನೊಂದು ದೊಡ್ಡ ಕಂಪನಿ. ಅದು ಇಡೀ ಏಷ್ಯಾಗೆ ಕನೆಕ್ಟ್ ಮಾಡುತ್ತೆ, ಮಿಡ್ಲ್ ಈಸ್ಟ್ ಅನ್ನ ಯುರೋಪ್ಗೆ ಕನೆಕ್ಟ್ ಮಾಡುತ್ತೆ, ಮತ್ತೆ ಇಡೀ ಮಿಡಲ್ ಈಸ್ಟ್ಗೆ ಒಂದಕ್ಕೊಂದು ಸಂಪರ್ಕವನ್ನ ಸಾಧಿಸಿಕೊಂಡಿರುವಂತಹ ಕನೆಕ್ಷನ್ಗಳನ್ನ ಹೊಂದಿರುವಂತಹ ಜಾಗ ಮತ್ತು ಸ್ಪಾಟ್. ಆ ಸ್ಪಾಟ್ ಅಲ್ಲಿ ಈಗ 7 ಕೇಬಲ್ ನಾನು ಕಟ್ ಮಾಡ್ಬಿಡ್ತೀನಿ ಅಂತ ಎಚ್ಚರಿಕೆಯನ್ನ IRGC ಕೊಟ್ಟಿದೆ ಅನ್ನುವಂತಹ ಸುದ್ದಿ ಬರ್ತಿರೋದು. ಅದೇನಾದ್ರೂ ಆಗ್ಬಿಟ್ರೆ ಕೇವಲ ಮಿಡಲ್ ಈಸ್ಟ್ ಅಲ್ಲ, ಆಕ್ಚುಲ್ ಆಗಿ ಇಡೀ ಜಗತ್ತಿನಲ್ಲಿ ಇಂಟರ್ನೆಟ್ ವ್ಯತ್ಯಯ ಆಗತ್ತೆ. ಈಗ ಗ್ಲೋಬಲೈಸೇಷನ್ ಆಗಿರೋದ್ರಿಂದ, ಜಾಗತೀಕರಣದ ಎಫೆಕ್ಟ್ ಇರೋದ್ರಿಂದ ನಾವು ಯಾವುದೇ ವಿಚಾರದಲ್ಲಿ ಒಂದು ಘಟನೆ ಅಥವಾ ಒಂದು ಕೃತ್ಯ ಒಂದು ಭಾಗಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋದು ಮೂರ್ಖತನ ಆಗುತ್ತೆ. ಅಲ್ಲಿ ಏನೇ ನಡೆದ್ರು, ಯಾವುದೇ ಮೂಲೆಯಲ್ಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರು ಇಡೀ ಜಗತ್ತಿನಲ್ಲಿ ಏನೋ ಒಂದು ಅದಕ್ಕೆ ರೆಪರ್ಕಷನ್ಸ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಕಟ್ ಆದ್ರೆ ನಮಗೇನು ಇಂಟರ್ನೆಟ್ ಇರುತ್ತೆ ಅಂತ ಅನ್ಕೊಂಡಿದ್ರೆ ನಮ್ದು ಮೂರ್ಖತನ ಆಗುತ್ತೆ. ಅದು ಖಂಡಿತ ಇಡೀ ಜಗತ್ತಿನ ಇಂಟರ್ನೆಟ್ ಅನ್ನ ಅಸ್ತವ್ಯಸ್ತ ಮಾಡಿ ಬಿಸಾಕತ್ತೆ. ಸೊ ವಿ ಹೋಪ್ IRGC ಇಂಥದ್ದಕ್ಕೆ ಕೈ ಹಾಕಲ್ಲ ಅಂತ ಅನ್ಕೊಂಡಿದೀವಿ. ಬರೀ ಬೆದರಿಕೆ ಇದು ಅಂತ ಅನ್ಕೊಂಡಿದೀವಿ. ಇಲ್ಲ, ನಾವು ನಿಜವಾಗ್ಲಿ ಮಾಡಿ ತೋರಿಸ್ತೀವಿ. ಅಮೆರಿಕಾಗೆ ಪಾಠ ಕಲಿಸ್ಲೇಬೇಕು, ಇಸ್ರೇಲ್ ಅನ್ನ ನಾಶ ಮಾಡ್ಲೇಬೇಕು, ನಾವು ಮಳೆ ಮಾಡ್ತೀವಿ ಅಂತ ಮಾಡಿದ್ರೆ ಮಾತ್ರ ಇಡೀ ಜಗತ್ತಿನಲ್ಲಿ ಇಂಟರ್ನೆಟ್ಗೆ ಹಾಹಾಕಾರ ಎದ್ದು ಬಿಡುತ್ತೆ. ಮತ್ತು ಇಡೀ ಜಗತ್ತಿನ ಎಲ್ಲ ಸರ್ವರ್ಗಳು ಸಹ ಎಫೆಕ್ಟ್ ಆಗ್ತವೆ. ಇಡೀ ಜಗತ್ತಿಗೆ ಎಫೆಕ್ಟ್ ಆಗುತ್ತೆ. ಕೇವಲ ಕೆಲವು ದೇಶಗಳಲ್ಲ ಅಥವಾ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲ, ಎಂಥದ್ದು ಅಲ್ಲ. ಸೊ ಇದಿಷ್ಟು ಇರಾನ್ ಈಗ ಕೊಟ್ಟಿರುವ ಹೊಸ ಬೆದರಿಕೆ. 7 ಮುಖ್ಯ ಕೇಬಲ್ಗಳು ಸಮುದ್ರದ ಅಡಿ ಇದಾವಲ್ಲ, ಅವುಗಳನ್ನ ಕಟ್ ಮಾಡಿ ಬಿಸಾಕ್ತೀನಿ ಅಂತ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ವಿಚಾರಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.